ಹೋಗೆಲೆ ನೀನ್ ಹೋಗೆಲೆ ಅಶ್ವಿನಿ ಕಾವ್ಯ ಮಧ್ಯೆ ಗಲಾಟೆ ತಾರಕಕ್ಕೇರಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಅಶ್ವಿನಿ ಗೌಡ ಮತ್ತು ಕಾವ್ಯ ಗೌಡ ನಡುವೆ ನಾಮಿನೇಷನ್ ವೇಳೆ ತೀವ್ರ ವಾಕ್ಸಮರ ನಡೆದಿದೆ. ಕಾವ್ಯ ಅಶ್ವಿನಿಯವರ ವ್ಯಕ್ತಿತ್ವವನ್ನ ಪ್ರಶ್ನಿಸಿದ್ರೆ ಅಶ್ವಿನಿ ಕಾವ್ಯ ಅವರ ಆಟವನ್ನ ಟೀಕಿಸಿದ್ರು. ನೀನು ಫ್ರೀ ಪ್ರಾಡಕ್ಟ್ ಅಂತ ಅಶ್ವಿನಿ ಹೇಳಿದ್ದು ಹೋಗೆಲೆ ಎಂಬ ತಿರುಗೇಟುಗಳೊಂದಿಗೆ ಜಗಳ ಏಕವಚನಕ್ಕೆ ತಿರುಗಿತು. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಅಶ್ವಿನಿ ಗೌಡ ಅವರಿಗೆ ಹುಟ್ಟಿಕೊಂಡ ವೈರಿಗಳು ಒಬ್ಬಿಬ್ಬರಲ್ಲ, ಅವರು ಆಡುವ ಮಾತುಗಳು ಕೂಡ ಇದಕ್ಕೆ ಕಾರಣ. ಈಗ ಅಶ್ವಿನಿ ಹಾಗೂ ಕಾವ್ಯ ಮಧ್ಯೆ ವಾಕ್ ಸಮರ ನಡೆದಿದೆ. ಒಬ್ಬರಿಗೊಬ್ಬರು ಏಕವಚನದಲ್ಲಿ ಕರೆದುಕೊಂಡಿದ್ದಾರೆ. ನಾಮಿನೇಷನ್ ಪ್ರಕ್ರಿಯೆ ವೇಳೆ ಈ ಕಿತ್ತಾಟ ನಡೆದಿದೆ. 100 ದಿನಗಳ ಆಟದಲ್ಲಿ ಮಾಡಿದ ತಪ್ಪನ್ನ ಹೇಳಿದ್ದಕ್ಕೆ ಪರಸ್ಪರ ಇಬ್ಬರು ಕೋಪಗೊಂಡ್ರು. ನಾಮಿನೇಷನ್ ವೇಳೆ ಮೊದಲು ಕಾವ್ಯ ಅವರು ಅಶ್ವಿನಿ ಗೌಡ ಹೆಸರನ್ನ ತೆಗೆದುಕೊಂಡ್ರು. ಸೀಸನ್ ಆರಂಭದಿಂದ ಇಲ್ಲಿಯವರೆಗೆ ಅಶ್ವಿನಿ ಗೌಡ ಮಾಡಿದ ಕೆಟ್ಟ ಕೆಲಸಗಳ ಪಟ್ಟಿಯನ್ನ ಕಾವ್ಯ ತೆಗೆದಿಟ್ರು. ಬಿಗ್ ಬಾಸ್ ಒಂದು ವ್ಯಕ್ತಿತ್ವದ ಆಟ. ಈ ರೀತಿಯ ವ್ಯಕ್ತಿತ್ವ ಗೆಲ್ಲೋದೇ ನನಗೆ ಇಷ್ಟ ಇಲ್ಲ. ಅಶ್ವಿನಿ ಹೊರಗೆ ಹೆಣ್ಣಿನ ಪರ ಹೋರಾಡಿರ್ಬೋದು, ಆದರೆ ಇಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಕೀಳಾಗಿ ಮಾತನಾಡ್ತಾರೆ. ಅಶ್ವಿನಿ ಗೌಡ 2.0 ವರ್ಷ ನಾಟಕ ಅಂತ ಕಾವ್ಯ ಗೌಡ ಆರೋಪಿಸಿದ್ರು. ಇದಕ್ಕೆ ಅಶ್ವಿನಿ ಗೌಡ ಕೌಂಟರ್ ಕೊಟ್ಟರು. ಕಾವ್ಯ ಇಲ್ಲಿಯವರೆಗೆ ಹೇಗೆ ಬಂದಿದ್ದಾರೆ ಎಂಬುದನ್ನ ಇಡೀ ಕರ್ನಾಟಕ ನೋಡಿದೆ ಎಂದರು. ಗಿಲ್ಲಿ ಸಹಾಯದಿಂದ ಕಾವ್ಯ ಇಲ್ಲಿಯವರೆಗೆ ಬಂದರು ಎಂಬುದು ಈ ವಾಕ್ಯದ ಒಳರ್ಥ. ಆದರೆ ಇದನ್ನ ಕಾವ್ಯ ಒಪ್ಪಿಕೊಳ್ಳಿಲ್ಲ. ಅವರು ತಮ್ಮ ಸರದಿಯಲ್ಲಿ ಕಾವ್ಯ ಅವರನ್ನ ನಾಮಿನೇಟ್ ಮಾಡಿದ್ರು. ಈ ವೇಳೆ ಅಶ್ವಿನಿ ಗೌಡ ಅವರು ಕಾವ್ಯ ಬಗ್ಗೆ ಒಂದಷ್ಟು ಆರೋಪಗಳನ್ನ ಮಾಡಿದ್ರು. ಇಬ್ಬರ ಮಧ್ಯೆ ವಾಕ್ ಸಮರ ತಾರಕಕ್ಕೇರಿತು. ನಂತರ ಮಾತು ಏಕವಚನದ ಕಡೆ ತಿರುಗಿತು. ಪರಸ್ಪರ ಅಗೌರವ ನೀಡಿ ಇಬ್ಬರು ಮಾತನಾಡಲು ಆರಂಭಿಸಿದ್ರು. ನೀನು ಫ್ರೀ ಪ್ರಾಡಕ್ಟ್ ಅಂತ ಅಶ್ವಿನಿ ಅವರು ಕಾವ್ಯಗೆ ಹೇಳಿದ್ರು. ಆಗ ಕಾವ್ಯ ಹೋಗೆಲೆ ಅಂತ ಅಶ್ವಿನಿಗೆ ಹೇಳಿದ್ರು. ನೀನ್ ಹೋಗೆಲೆ ಅಂತ ಅಶ್ವಿನಿ ತಿರುಗೇಟು ಕೊಟ್ರು.